ಅಚೇತನ ಮನುಷ್ಯನ ಭಾಷೆ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್. ಅಚೇತನ ಮನಸ್ಸು ನಾವು ಮಾತಾಡೋ ಹಾಗೆ ಶಬ್ದಗಳ ಭಾಷೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದು ಇಂಥ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಚಿತ್ರ ಮತ್ತು ಸಂಕೇತಗಳು ಇಮೇಜ್ ಆ್ಯಂಡ್ ಸಿಂಬಾಲ್ಸ್. ಅಚೇತನ ಮನಸ್ಸಿಗೆ ವರ್ಡ್ಸ್ಗಿಂತ ಪಿಕ್ಚರ್ ಬೇಗ ಅರ್ಥ ಆಗುತ್ತೆ. ಉದಾಹರಣೆ ಸಕ್ಸಸ್ ಅಂದುಕೊಂಡ್ರೆ ಟ್ರೋಪ್ಲಿ ಸ್ಟೇಜ್ ಬ್ಯಾಂಕ್ ಪ್ಯಾಲೇಸ್ ಅಂತ ಕಲ್ಪನೆ ಮಾಡುತ್ತದೆ. 2 ಭಾವನೆಗಳು ಎಮೋಷನ್ಸ್. ಯಾವ ಭಾವನೆ ಸ್ಟ್ರಾಂಗ್ ಆಗಿರ್ತದೆ ಅದನ್ನು ಅಚೇತನ ಮನಸ್ಸು ನೇರವಾಗಿ ಹಿಡಿದುಕೊಳ್ಳುತ್ತದೆ. ಭಯ, ಸಂತೋಷ, ಆತ್ಮವಿಶ್ವಾಸ. 3 ಪುನರಾವರ್ತನೆ ರಿಪಿಟೇಷನ್. ಒಂದು ಮಾತು ವಿಚಾರ ಅಭ್ಯಾಸವನ್ನು ಮರು ರಿಪೀಟ್ ಮಾಡಿದರೆ ಅಚೇತನ ಅದು ನಂಬುತ್ತದೆ. ಉದಾಹರಣೆ ನಾನು ಆತ್ಮವಿಶ್ವಾಸ ಅಂತ ದಿನವೂ ಹೇಳಿಕೊಂಡ್ರೆ ಚೇತನ ಎಕ್ಸ್ಪೆಕ್ಟ್ ಮಾಡುತ್ತದೆ. 4 ಅಭ್ಯಾಸ ಮತ್ತು ಪ್ಯಾಟರ್ನ್ ಹ್ಯಾಬಿಟ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ದಿನನಿತ್ಯದ ಕ್ರಮ ರೂಟೀನ್ ಅಚೇತನ ಮನಸ್ಸಿಗೆ ಲ್ಯಾಂಗ್ವೇಜ್ ಆಗುತ್ತದೆ. ಉದಾಹರಣೆ ಬೆಳಗ್ಗೆ ಒಂದು ಸಮಯಕ್ಕೆ ಎದ್ದುಕೊಳ್ಳೋದು. 5 ಕಲ್ಪನೆ ಇಮ್ಯಾಜಿನೇಷನ್ ವಿಜುಲೇಷನ್. ಅಚೇತನ ಮನಸ್ಸಿಗೆ ಇಮ್ಯಾಜಿನೇಷನ್ ರಿಯಾಲಿಟಿ. ಉದಾಹರಣೆ ಭವಿಷ್ಯದ ಮನೆ ಕೆಲಸ ಆಲ್ರೆಡಿ ಸಿಕ್ಕಂತ ಆಗಿದೆ. ಫೀಲಿಂಗ್ಸ್ ಬಂದರೆ ಅದು ಅಚೇತನದಲ್ಲಿ ಸ್ಟ್ರಾಂಗ್ ಅಂಟಿಕೊಳ್ಳುತ್ತದೆ. ಚೇತನ ಮನಸ್ಸು ಜೊತೆ ಕಮ್ಯುನಿಕೇಟ್ ಮಾಡುವ ವಿಧಾನಗಳು. ಪಾಸಿಟಿವ್ ಅಫರ್ಮೇಷನ್ ಹೇಳಿ, ಪ್ರಸ್ತುತ ಕಾಲದಲ್ಲಿ ಮಾತ್ರ ನಾನು ಅಂತ ಶುರುವಾಗಬೇಕು. ಹೋದರೆ ನಾನು ಆರೋಗ್ಯವಾಗಿದ್ದೇನೆ, ನಾನು ಯಶಸ್ವಿಯಾಗಿದ್ದೇನೆ. ವಿಜುಲೇಷನ್ ಮಾಡಿ, ಗುರಿ ಈಗಲೇ ಸಾಧಿಸಿದೆ ಅಂತ ಇಮೇಜ್ ಮಾಡಿ. ಭಾವನೆ ಸೇರಿಸಿ, ಗ್ರ್ಯಾಟಿಟ್ಯೂಡ್ ಸಂತೋಷ, ಆತ್ಮವಿಶ್ವಾಸ. ಡೈಲಿ ರಿಪಿಟೇಷನ್ ಮಾಡಿ, ಬೆಳಿಗ್ಗೆ ಎದ್ದ ಕ್ಷಣ ಮತ್ತು ರಾತ್ರಿ ಮಲಗೋ ಮುಂಚೆ. ಜ್ಞಾನ ಮೆಡಿಟೇಷನ್. ಧ್ಯಾನ ಮೆಡಿಟೇಷನ್ನ ಮೂಲಕ ಮನಸ್ಸನ್ನು ಶಾಂತಗೊಳಿಸಿ ಅಚೇತನಕ್ಕೆ ಪ್ರೋಗ್ರಾಮ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.